ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಅಣ್ಣ ಇದ್ದಾರಾ? ಇಲ್ಲ, ಬೋರ್ಡ್ ಮೀಟಿಂಗ್ ಹೋಗಿದ್ದಾರೆ. ದೀಸ್ ಆರ್ ಮೈ ಸನ್ಸ್ ವಿಜಯ್ ಅಂಡ್ ಅಜಯ್. ಇವನು ನಮ್ಮ ಅಣ್ಣನ ಮಗ ಯಶಾಂಕ್. ಮಂದೀಪ್ ಅಂತ ಮ್ಯಾನೇಜರ್. ಹಲೋ ಹಲೋ. ಬನ್ನಿ 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 ನನ್ನ ಮುದ್ದು ಮಕ್ಕಳ. ಅಜ್ಜಿ ಯಾಕಜ್ಜಿ ಅಳ್ತಾ ಇದೀಯಾ? ನಾವೇನ್ ಜೈಲಿಂದ ನಾವು ಬಂದಿದೀವಿ, ಹಾಸ್ಟ್ಲಿಂದ ತಾನೆ. ಅಳ್ತಾ ಇಲ್ವೋ? ನೀವು ಬಂದಿರೋ ಸಂತೋಷ ಕಂಡ್ರು. ಹೇಗಿದ್ದೀರೋ? ನಮ್ಗೇನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಸ್ವೀಟ್ಸ್ ತಗೊಳ್ರೋ. ಸ್ವೀಟ್ಸ್ ಒಂದ್ ನಿಮಿಷ ತಗೊಳ್ಳಿ. ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸ್ ಮಮ್ಮಿ. ನುಡಿಯೋ ಬಾಯ್. ಇವರು ನನ್ನ ಮಕ್ಕಳ. ಹಾಗಾದ್ರೆ ಬಾಸ್ ಬೇರೆ ಹುಡುಗರನ್ನ ಕರ್ಕೊಂಡ್ ಬಂದ್ರ? ನೀವು ದೃಷ್ಟಿ ತೆಗ್ದಿದ್ ಎಲ್ಲ ವೇಸ್ಟ್ ಆಯ್ತಲ್ರಿ. ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ರ ನಮ್ಮ ಮಕ್ಳೆ. ಆದ್ರೆ ಇವ್ರ ನಡವಳಿಕೆ ನೋಡಿದ್ರೆ ಯಾಕೋ. ಅಯ್ಯೋ ಅಮ್ಮ, ಎಷ್ಟೋ ವರ್ಷದ ಮೇಲೆ ಹಾಸ್ಟ್ಲಿಂದ ಮನೆಗ್ ಬಂದಿದ್ದಾರೆ. ಅಷ್ಟು ದೂರದಿಂದ ಜರ್ನಿ ಬೇರೆ ಮಾಡ್ಕೊಂಡ್ ಬಂದಿದ್ದಾರೆ. ಬೆಳಿಗ್ಗೆಲ್ಲ ಸರಿ ಹೋಗ್ತಾರೆ, ನೀವ್ ಒಳಗ್ ಹೋಗಿ. ಅದೇನ್ ಸರಿ ಹೋಗ್ತಾರೋ. ಹುಡುಗರಲ್ಲಿ ಅದು ಅಲ್ಲಿ ಬರ್ತಿದಾರಲ್ಲ. ಗುಡ್ ಈವ್ನಿಂಗ್ ಎವ್ರಿಬಡಿ. ಗುಡ್ ಈವ್ನಿಂಗ್. ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ನೋಡಿದೆ. ನಾಟ್ ಬ್ಯಾಡ್, ಪರವಾಗಿಲ್ಲ ಅಷ್ಟೇ. ಇನ್ನೂ ಚೆನ್ನಾಗಿ ಓದಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ಪಡಿಬೋದಾಗಿತ್ತು. ದುರ್ಗಾ, ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ಯಾ? ಮಾತಾಡ್ದೆ ಅಣ್ಣ, ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು. ವಿಜಯ್, ವಿಜಯ್. ದೊಡ್ಡಪ್ಪ, ನಾವು ಮಾತಾಡಿದ್ದು ಕೇಳಿಸ್ಕೊಂಡ್ಯಾ? ಇಲ್ಲ ದೊಡ್ಡಪ್ಪ, ಊಟ ಮಾಡಕ್ ಮುಂಚೆ ಪ್ರೇಯರ್ ಮಾಡ್ಬೇಕು ಅಂತ ಫಾದರ್ ಹೇಳಿದ್ದಾರೆ. ಹಾಸ್ಟೆಲ್ ಫಾದರ್, ಸಾರಿ. ಏನ್ ಹೇಳಿ ದೊಡ್ಡಪ್ಪ? ನೀವು ಡಿಗ್ರಿ ಕಾಲೇಜ್ ಸೇರುವಾಗ ಏನು ಕಾಂಬಿನೇಷನ್ ತಗೋಬೇಕಂತ ಮಾಡಿದ್ದೀರಿ? ನೀವೇನ್ ಹೇಳ್ತಿರೋ ನಾವು ಅದನ್ನೇ ಓದ್ತೀವಿ. ಇಷ್ಟು ದಿವಸ ನಾವು ನಿಮ್ ಪ್ರಕಾರನೇ ನಡ್ಕೊಂಡ್ ಬಂದಿದ್ದು, ಇನ್ ಮುಂದೇನು ಹಾಗೇನೆ. ಅಯ್ಯೋ ತಗೋಪ್ಪ. ಅಯ್ಯೋ, ಚಿಕನ್ ಅಂದ್ರೆ ನಿಮ್ಗೆ ಇಷ್ಟ ಅಲ್ವೇನ್ರಪ್ಪ? ನೋ, ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ಕರ್ಡ್ ರೈಸ್ ಇದೆಯಾ? ತಗೊಳ್ಳೋ. ಅಲ್ರೋ, ಇದನ್ನೆಲ್ಲ ನಿಮ್ಗೋಸ್ಕರನೇ ಮಾಡಿರೋದು. ಸ್ವಲ್ಪನಾದ್ರೂ ತಿನ್ರೋ. ನಮ್ಮ ಕರ್ಡ್ ರೈಸೇ ಸಾಕು ಚಿಕ್ಕಮ್ಮ. ದೊಡ್ಡಪ್ಪ, ಆ ಕಾಲೇಜಲ್ಲೂ ಹಾಸ್ಟೆಲ್ ಇದೆ ಅಲ್ಲ? ಹಾಸ್ಟೆಲ್ ಯಾಕೆ? ಇಷ್ಟು ದೊಡ್ಡ ಮನೆ ಇದೆಯಲ್ಲ. ಇಷ್ಟು ವರ್ಷ ಹಾಸ್ಟೆಲ್ ಬೆಳೆದ್ವಲ್ಲ, ಇನ್ ಮುಂದಕ್ಕೂ ಹಾಗೆ ಅನ್ಕೊಂಡ್ವಿ. ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿ ದೊಡ್ಡಪ್ಪ. ಗುಡ್ ನೈಟ್ ಎವ್ರಿಬಡಿ. ಬರ್ಡೇ ರಾಜೇಂದ್ರ, ನಾವು ಟ್ವಿನ್ಸು. ಎಸ್ ಎಸ್, ಇವತ್ತು ಹ್ಯಾಪಿ ಬರ್ತ್ಡೇ. ನಂದಲ್ಲ, ಇವ್ರದು. ಹಲೋ, ಚಾಕ್ಲೇಟ್ ಕೊಟ್ಟಿದ್ದು ಸಾಕು. ಅಲ್ಲಿ ನಿಮ್ಮಪ್ಪ ಸ್ಪೆಷಲ್ ಕೇಕ್ ಮಾಡಿಸ್ತಾರೆ, ಬರ್ರಿ. ಹೌದಾ? ಹಾಸ್ಟೆಲ್ ಇದ್ದಾಗ ನಾವು ಬರ್ಡೇಗೆ ಚಾಕ್ಲೇಟ್ ಕೊಡ್ತೀವಿ. ಅದು ಹಾಸ್ಟೆಲ್, ಇಲ್ಲಿ ಕೇಕ್. ಕಮ್ ಆನ್, ಬನ್ನಿ. ಸ್ಪೆಷಲ್ ಕೇಕ್. ಬಾಕಲ್ಲ, ಬಾರೋ ಪುಟ್ಟ. ಇದೆಲ್ಲ ಆಮೇಲೆ ಮೊದ್ಲು ಕ್ಯಾಂಡ್ಲು. ಇಬ್ರು. ನಾನು ನೀನ್ ಬೇಡ, ಹೋಗ. ಸಾಕು ತಗೋ, ತಿನ್. ಕೇಕಾ? ಅದು ಜಾಸ್ತಿ ಸ್ವೀಟ್ಸ್ ತಿಂದ್ರೆ ಡಯಾಬಿಟಿಸ್ ಬರುತ್ತೆ. ನಮಗ್ ಚಾಕ್ಲೇಟ್ ಸಾಕು. ಇಲ್ಲ ಕಣೋ ವಿಜಯ್, ಅಜಯ್. ಫ್ರೆಂಡ್ಸ್, ಪಾರ್ಟಿ ಅಂದ್ರೆ ಎಂಜಾಯ್ ಮಾಡಬೇಕು. ಸಿನಿಮಾದಲ್ಲಿ ನೋಡಿಲ್ಲವಾ? ಹಾಡು ಹೇಳಬೇಕು, ಡ್ಯಾನ್ಸ್ ಮಾಡಬೇಕು. ಯಾರಾದ್ರೂ ಹಾಡು ಹೇಳಿ. ಅಂಕಲ್ ನಾನು ಹಾಡ್ತೀನಿ. ಅಂಕಲ್ ನಾವು ಹಾಡ್ತೀವಿ. ಬಾರ ರಾಜೇಂದ್ರ, ಮಕ್ಕಳು ಹಾಡು ಹೇಳ್ತಾರೆ, ನನಗೆ ಹೇಳೇ ಇಲ್ಲ ನೀನು. 3, 4. ಕರಡಿ ಬೆಟ್ಟಕ್ಕೆ ಹೋಯ್ತು, ಕರಡಿ ಬೆಟ್ಟಕ್ಕೆ ಹೋಯ್ತು, ಕರಡಿ ಬೆಟ್ಟಕ್ಕೆ ಹೋಯ್ತು, ಕರಡಿ ಬೆಟ್ಟಕ್ಕೆ ಹೋಯ್ತು. ನೋಡ ನೋಡಲು ನೋಡಿತು, ನೋಡ ನೋಡಲು ನೋಡಿತು. ಇನ್ನೊಂದು ಬೆಟ್ಟದ ತುದಿಯನೋ, ಇನ್ನೊಂದು ಬೆಟ್ಟದ ತುದಿಯನೋ.
ಬೇಡ ಮಾರಾಯ, ನೀವು ಒಂದು ಹಾಡಿನಿಂದ ನಮ್ಮ ತಲೆ ಬಿಸಿ ಆಯ್ತು ಮಾರಾಯ. ಓಯ್ ಅಲ್ಲಿ ನೋಡು ಮಂದಿ ಎಷ್ಟು ಸಂತೋಷದಿಂದ ಇದ್ದಾನೆ. ಅದಕ್ಕೆ ಇನ್ನೊಂದು ಹಾಡು ಬೇಡ ಮಾರಾಯ. 8:15 ಕಣೋ. 8:15 ನಾವು ಮಲ್ಕೊಳಕ್ ಹೋಗ್ಬೇಕು. ಓಯ್ ಪಾರ್ಟಿ ಈಗ ಶುರು ಆಗ್ಲಿಕ್ಕೆ ಉಂಟು. ಲೇಟ್ ಆಗಿ ಮಲ್ಕೊಂಡ್ರೆ ಫಾದರ್ ಬೈತಾರೆ. ನಿಮ್ಮ ಫಾದರ್ ಇಲ್ಲೇ ಇದಾರಲ್ಲ ಮಾರಾಯ. ಹಾಸ್ಟೆಲ್ ಫಾದರ್ ಅಂಕಲ್. ಫಾದರ್ ಏನ್ ಹೇಳಿದಾರೆ ಗೊತ್ತಾ? ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ತಿ ವೆಲ್ತಿ ಅಂಡ್ ವೈಸ್. ಗೊತ್ತಾಯ್ತಾ? ಊಟ ಬೇಡಪ್ಪ, ಲೇಟ್ ಆಗುತ್ತೆ. ಗುಡ್ ನೈಟ್ ದೊಡ್ಡಪ್ಪ. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಮಮ್ಮಿ. ಈ ಹುಡುಗರು ಯಾವಾಗ್ಲೂ ಚೇಷ್ಟೆ ಮಾಡ್ತಾರೆ ಅಲ್ವಾ ರಾಜೇಂದ್ರ? ರಾಜೇಂದ್ರ, ಇವರು ನಿಜವಾಗ್ಲೂ ನಮ್ಮ ಹುಡುಗರ? ಇವ್ರುಗಳು ರಾಜೇಂದ್ರ ಪ್ರಸಾದ್ ದುರ್ಗಾ ಪ್ರಸಾದ್ ಅವ್ರ ಮಕ್ಕಳ. ಅಲ್ಲ, ಅಂತ ದೊಡ್ಡ ಸ್ಕೂಲಲ್ಲಿ ಓದಿ ಈ ತರ ಎಲ್ಲ ಬಿಹೇವ್ ಮಾಡದ? ಇಂಥ ಜೆಂಟ್ಲ್ಮನ್ಗೆ ಇಂಥ ಮಕ್ಕಳ? ಒಳ್ಳೆ ಚಿಕ್ಕ ಮಕ್ಕಳ ತರ ಬಿಹೇವ್ ಮಾಡ್ತಾರೆ. ವಾಟ್ ಇಸ್ ರಾಂಗ್ ವಿತ್ ದಟ್? ಅಲ್ಲ, ಪಾರ್ಟಿ ಮಾಡಿಸ್ಕೋತೀನಿ. ಡೋಂಟ್ ವರಿ, ನಿಮ್ ಮಕ್ಕಳನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ರೀ, ಕ್ಲಾಸ್ ರೂಮ್ಗೆ ಹೋಗದೆ ನೀವ್ ಯಾಕ್ರಿ ಇಲ್ಲಿ ಬಂದ್ರಿ? ನಾನಾ ಸರ್? ಹೌದ್ರಿ, ನೀವೇ. ಇನ್ಯಾರು? ಸರ್, ನಾನು ಇವ್ರ ಮ್ಯಾನೇಜರ್. ಮ್ಯಾನೇಜ್ ಮಾಡ್ಬೇಕ್ರಿ, ಇಲ್ದೇದ್ಮೇಲೆ ಲೆಕ್ಚರರ್ ಪೋಸ್ಟ್ಗೆ ಯಾಕೆ ಬಂದ್ರಿ? ಅವರು ನಮ್ಮ ಮ್ಯಾನೇಜರ್. ನಿಮ್ ಮ್ಯಾನೇಜರಾ? ಹೌದು. ಸಾರಿ ಸರ್, ನಮ್ಮ ಸೈಕಾಲಜಿ ಲೆಕ್ಚರರು ಸ್ಟೇಟ್ ಇವ್ರ ತರನೇ ಇದ್ದಾರೆ. ನೀವು ಹುಡುಗರಿಗೆ ಕಾಲೇಜ್ ತೋರಿಸ್ಕೊಂಡು ಬನ್ನಿ. ಸರಿ ಹಾ, ಹೋಗಿ ಹೋಗಿ ತೋರ್ಸ್ಕೊಂಡ್ ಬನ್ನಿ. ಮತ್ತೇನು, ನಿಮ್ ದಿನಸಿ ಅಂಗಡಿ ಚೆನ್ನಾಗಿ ನಡೀತಿದ್ಯಾ? ನೋಡ್ರು, ಹುಡುಗರು ಎಷ್ಟು ಅಲ್ಟ್ರಾ ಮಾಡರ್ನ್ ಆಗಿದ್ದಾರೆ. ಎಂತೆಂತ ಡ್ರೆಸ್ ಹಾಕೊಂಡಿದ್ದಾರೆ. ನೀವು ಇದ್ದೀರಾ ಹಣೆಗೆ ವಿಭೂತಿ ಹಾಕೊಂಡು ಒಳ್ಳೆ ಗುಡಿ ಪೂಜಾರಿ ಇದ್ದಂಗೆ. ಇಂಥ ರಿಚ್ ಫ್ಯಾಮಿಲಿ ಹುಟ್ಟಿದ್ದು ವೇಸ್ಟ್ ಕಣ್ರಿಯ. ಲೈಫನ್ನ ಎಂಜಾಯ್ ಮಾಡಬೇಕು. ಗುಡ್ ಅಂಡ್ ಬ್ಯಾಡ್ ಎರಡನ್ನು ಟೇಸ್ಟ್ ಮಾಡ್ಬೇಕಂಡ್ರು. ಅದಿರ್ಲಿ, ಯಾವತ್ತಾದ್ರೂ ಕ್ಯಾಬರೆ ನೋಡಿದಿರಾ? ಅಂದ್ರೆ ಹೋಗ್ಲಿ, ಬಿಯರ್ ಆದ್ರೂ ಕುಡ್ದಿದ್ದೀರಾ? ಇಲ್ಲ. ಅಟ್ಲೀಸ್ಟ್ ಸಿಗರೇಟ್ ಆದ್ರೂ ಸೇದಿದ್ದೀರಾ? ಅಯ್ಯೋ, ಅದೆಲ್ಲ ತಪ್ಪಲ್ವಾ ಅಂಕಲ್? ಅಪ್ಪಂಗ್ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರೆ ಅಲ್ವಾ? ಅಪ್ಪನ್ಗೆ ಗೊತ್ತಾಗದೆ ಮಾಡೋದೇ ಹೈಲೈಟ್. ಗೊತ್ತಾದ್ರೆ ಸುಮ್ನಿರೋ ಟ್ಯೂಬ್ಲೈಟ್. ನಿಮ್ಮಪ್ಪ ಇಲ್ಲಿಂದ ಹೋಗ್ಲಿ, ಈ ಭೂಮಿಲಿ ಸ್ವರ್ಗ ನಾನ್ ತೋರ್ಸ್ಕೊಡ್ತೀನಿ. ಬನ್ರೋ. ನಾನು ಹೋಗಿ ಬರ್ತೀನಿ. ಏನಾದ್ರು ಬೇಕಾದ್ರೆ ಫೋನ್ ಮಾಡಿ ಹೇಳಿ. ಆಯ್ತು ಸರ್. ಹುಡುಗರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಡೋಂಟ್ ವರಿ ಸರ್, ನೀವೇ ನೋಡ್ತಾ ಇರಿ ನಿಮ್ ಮಕ್ಕಳನ್ನ ನಾನು ಹೇಗ್ ಬದಲಾಯಿಸ್ತೀನಿ ಅಂತ. ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ವ್ಸ್. ಆಯ್ತು ದೊಡ್ಡಪ್ಪ. ಬಾಯ್ ದೊಡ್ಡಪ್ಪ. ಬಾಯ್ಸ್, ಎಲ್ಲೋದ್ರಪ್ಪ? ಕಾಣ್ತಾನೆ ಇಲ್ಲ. ಅಯ್ಯೋ, ಎಲ್ಲಪ್ಪ? ಇಲ್ಲಿ 3 ಪುಟ್ಟ ಮಕ್ಕಳು ಇದ್ರಲ್ಲ, ಅವ್ರು ಎಲ್ಲಿ? ಹಾ, ಅಮ್ಮ! ಅಯ್ಯಯ್ಯೋ, ಅಂಕಲ್ ಬಿದ್ದೋದ್ರಲ್ಲ. Forget it. ನಾವೇನಾರ ತಪ್ಪು ಮಾಡಿ ಅಪ್ಪ ದೊಡ್ಡಪ್ಪನ ಕೆಲ್ಸ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಎಂಜಾಯ್ ಮಾಡಕ್ ಆಗ್ತಿತ್ತಾ? ಇವಾಗಂತೂ ಸಂತೋಷವಾಗಿದ್ದೀವಿ. ಅಲ್ಲ ಕಣ, ನಾವು ಎಲ್ಲಾ ತರನೂ ಎಂಜಾಯ್ ಮಾಡಿದ್ವಿ. ಆದ್ರೆ ಡಿಸ್ಕೋಥೆಕ್ ಮಾತ್ರ ಎಂಟ್ರಿ ಸಿಕ್ಲಿಲ್ಲ. 1,000 ರೂಪಾಯಿ ಕೊಡ್ತೀನಿ ಅಂದ್ರು ಪಾರ್ಟ್ನರ್ ಇಲ್ದೆ ಒಳಗ್ ಬಿಡಲ್ಲ ಅನ್ಬಿಟ್ಟ ನನ್ ಮಗ. ಡಿಸ್ಕೋಟೆಕ್ ಹೋಗಕ್ಕೆ ಹುಡುಗಿರ್ ಬೇರೆ ಬೇಕಾ ನಿಮ್ಗೆ? ಇವತ್ ಸರಿ ಹೋಗ್ತೀರಾ, ನಾಳೆ ಸರಿ ಹೋಗ್ತೀರಾ ಅಂತ ಅನ್ಕೊಂಡೆ. ಅಡ್ಮಿಷನ್ ಆಗಿ ಎಷ್ಟು ದಿನ ಆಯ್ತು, ಒಂದಿನಾನು ಕಾಲೇಜ್ಗೆ ಕಾಲಿಟ್ಟಿಲ್ಲ. ನಿಮ್ಮ ಅಪ್ಪನ ಕೈಲಿ ನಾನ್ ಸಿಕ್ಕಾಕೊಳ್ಳೋದು ಮುಂಚೆ ನಿಮ್ಮನ್ನ ಸಿಕ್ಕಾಕ್ಸ್ತೀನಿ. ಫೋನ್ ಫೋನ್. ಯಾವತ್ತಾದ್ರೂ ಕ್ಯಾಬರೆ ನೋಡಿದಿರಾ? ಹೋಗ್ಲಿ, ಬಿಯರ್ ಆದ್ರೂ ಕುಡಿದಿದ್ದೀರಾ? ಅಟ್ಲೀಸ್ಟ್ ಸಿಗರೇಟ್ ಆದ್ರೂ ಸೇದಿದ್ದೀರಾ? ಯಾರ್ದೋ ಈ ಧ್ವನಿ ಎಲ್ಲೋ ಕೇಳ್ದಂಗಿದೆಯಲ್ಲ? ಸಾಕ್ಷಾತ್ ತಮ್ದೆ. ನಂದ? ನನ್ ಧ್ವನಿ? ಅಯ್ಯೋ ನೋಡಿ ಅಂಕಲ್, ನಮ್ಗಿರೋದು 3 years. ಈ 3 ವರ್ಷ ನಾವು ಜಾಲಿಯಾಗಿರ್ಬೇಕು ಅಂತ ಬಂದಿದ್ದೀವಿ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಆಯ್ತು. ನಿಮ್ ತಂಟೆಗೆ ನಾವು ಬರಲ್ಲ, ನಮ್ ತಂಟೆಗೆ ನೀವು ಬರ್ಬೇಡಿ. ಓಕೆ ಓಕೆ. ಆಫ್ಟರ್ ಆಲ್ ಈ 30 ರೂಪೀಸ್ ಕ್ಯಾಸೆಟ್ ಅಲ್ಲಿ
ನನ್ ಇಡೀ ಜೀವನ ಸಿಕ್ಕಾಕೊಂಡ್ಬಿಟ್ಟಿದ್ಯಲ್ಲ. ಈಗೇನ್ ಮಾಡ್ತೀರಾ ಈಗೇನ್ ಮಾಡ್ತೀರಾ ಈಗೇನ್ ಮಾಡ್ತೀರಾ? ಯಾವತ್ತಾದ್ರೂ ಕ್ಯಾಬರೆ ನೋಡಿದಿರಾ? ಹೋಗ್ಲಿ, ಬಿಯರ್ ಆದ್ರೂ ಕುಡಿದಿದ್ದೀರಾ? ಅಟ್ಲೀಸ್ಟ್ ಸಿಗರೇಟ್ ಆದ್ರೂ ಸೇದಿದ್ದೀರಾ? ಅಂಕಲ್ ಇಲ್ಲಿ ಅಣ್ಣ, ನಾನು ಎಲ್ಲಿದ್ದೀನಿ? ಓ ಮೈ ಗಾಡ್, ಎದ್ದೇಳಿ ಅಂಕಲ್. ಅಂಕಲ್ ಪ್ಲೀಸ್ ಎದ್ದೇಳಿ ಅಂಕಲ್. ನಾವು ನಿಮ್ಗಿಂತ ಚಿಕ್ಕವರು, ನಮ್ಗೆ ಇವೆಲ್ಲ ಇಷ್ಟ ಆಗಲ್ಲ. ಅಂಕಲ್, ಇದು ಬರೀ ಸರೌಂಡ್, ಇನ್ನು DTS ಜೊತೆ ವಿಜುವಲ್ ಇದೆ, ನೋಡ್ತೀರಾ? ವಿಜುವಲ್ ಬೇರೆ ಇದೆಯಾ? ನೀವು ಬರೀ ಛತ್ರಿಗಳು ಅನ್ಕೊಂಡೆ. ಟಾರ್ಪೋಲು ಅಲ್ಲ ಕಣ್ರಯ್ಯ. ವಾರಕ್ಕೆ 2 ದಿವಸ ಆದ್ರೆ ಕಾಲೇಜ್ಗೆ ಹೋಗ್ರಯ್ಯ. ಹಾ, ನೀವ್ ಆಗ್ಲೇ ಮಾತಾಡ್ತಾ ಇದ್ದೀರಲ್ಲ, ಹುಡುಗಿರಿಲ್ದೆ ಡಿಸ್ಕೋಕ್ ಹೋಗಕ್ ಆಗಲ್ಲ ಅಂತ. ಹುಡುಗಿರು ಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ ಹೋದ್ರೆ ಹುಡುಗಿರು ಸಿಗ್ತಾರೆ, ಪರಿಚಯ ಆಗತ್ತೆ, ಪರಿಚಯದಿಂದ ಸ್ನೇಹ, ಸ್ನೇಹದಿಂದ ಡಿಸ್ಕೋ. ಕಾಲೇಜ್ಗೆ ಹೋದ್ರೆ ಇಷ್ಟೆಲ್ಲ ಉಪಯೋಗ ಇದೆಯಾ? ಗೊತ್ತೇ ಇರ್ಲಿಲ್ಲ. ಇದು ರೆಕಾರ್ಡ್ ಆಗಿದ್ಯಾ? ಇದು ರೆಕಾರ್ಡ್ ಮಾಡಿದ್ಯಾ? ಎಸ್. ನೋಡಿ ಅಂಕಲ್, ಇದಕ್ಕೂ ನೀವೇ ಜವಾಬ್ದಾರು. ಆಮೇಲೆ ನಮ್ಮನ್ನ ಬ್ಲೇಮ್ ಮಾಡಬಾರ್ದು. ಏನ್ರೋ ಅದು ಗಲಾಟೆ? ಅಂಕಲ್ 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 ಅಂಕಲ್ಗೆ ಏನಾಯ್ತು? ಟವಲ್ ಕಟ್ಕೊಂಬಾರ. ಅಜಯ್, ವಿಜಯ್, ಶಶಿ, ನೀವು ಕಾಲೇಜ್ಗೆ ಹೊರಟಿದ್ದೀರಾ? ಹೌದು. ನಿಜವಾಗ್ಲು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲೋಡು ಟಾಂಗ. ಟಾಂಗ? ಅರೆ ಜಲ್ದಿ ಹೋಗು. ನನಗೆ ಲೈಫಲ್ಲಿ ಒಂದ್ಸರಿ ಟಾಂಗಲ್ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಕಣ್ರೋ. ಬಂದ್ರೆ ಹೋಗೋಣ. ಬೈಕ್ ಇಟ್ಕೊಂಡು ಟಾಂಗಲ್ ಹೋಗೋಣ ಅಂತಿಲ್ಲ ಮುಟ್ಟಾಳ. ನೋಡಪ್ಪ, 3 ವರ್ಷ ನಮ್ದೇನ್ ಅಗ್ರಿಮೆಂಟ್, ಲೈಫಲ್ಲಿ ಏನೇನ್ ಮಾಡ್ಬೇಕು ಅಂತ ಆಸೆ ಪಟ್ಟಿದೀವೋ ಅದನ್ನೆಲ್ಲ ಮಾಡ್ಬೇಕು ಅಂತ ತಾನೆ. ನನಗೆ ಈಗ ಟಾಂಗಲ್ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನೀವಿಬ್ರು ನನ್ನ ಜೊತೆ ಬರ್ತೀರಾ ಬರಲ್ವಾ? ಆಯ್ತಾಯ್ತು, ಇವಾಗ ಏನ್ ಹೋಗ್ಬೇಕು ತಾನೆ, ಹೋಗೋಣ ಬಾ. ಟಾಂಗ 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 ಟಾಂಗ. ಇರ್ಲಿ ನಿಮ್ದಿಗೆ ಎಲ್ಲಿಗೆ ಹೋಗ್ಬೇಕು ಸರ್? ನಮ್ದಿಗೆ ಕಾಲೇಜ್ಗೆ ಹೋಗ್ಬೇಕು. ಗಾಡಿಗೆ ಹೊಡಿ. ಗಾಡಿಗೆ ಬರಲ್ಲ ಸರ್, ನಿಮ್ದಿಗೆ ಎಳೆದು ಬಿಡಿ ಸರ್. ತಗೋ, ಕಾಸು ಕೊಟ್ರೆ ನೀನು ಬರ್ತೀಯ, ನಿಮ್ದಿಗೆ ಕುದುರೆನೂ ಬರುತ್ತೆ. ಗಾಡಿಗೆ ಹೊಡಿ. ನೋಡ್ದೆ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿಲ್ಲ? ಹೌದೌದು, ಮರ್ಸಿಡೀಸ್ ಬೆಂಜ್. ಲೈಫಲ್ಲಿ ಎಲ್ಲಾ ತರನೂ ಅನುಭವಿಸ್ಬೇಕಣ. ಯಾವ ತರ ಜಟ್ಕ ಗಾಡಿಲಿ ಹೋಗಿದೀವಾ, ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿಲ್ವೇನಪ್ಪ? ನನಗಂತೂ ಆರಾಮಾಗಿದೆ. ನಡೆಸದೇ ಇದ್ರೆ ಸಾಕು ಅಷ್ಟೇ. ಏನಾಯ್ತು ಗೋಳು? ಯಾ ಸಾಬ್, ನಿಮ್ದಿಗೆ ಕುದುರೆಗೆ ಸಿಟಿ ಬಸ್ ತರ ಅಲ್ಲಿ ಸ್ಟಾಪ್ಗೆ ಇದೆ. ನಮ್ದಿಗೆ ಆಗ್ಲೇ ಹೇಳಿದ್ರೆ ನಿಮ್ದಿಗೆ ಕೇಳಲಿಲ್ಲ. ನೋಡಿ, ಮರ್ತ್ಬಿಟ್ಟು ಬೇರೆ ಕುದುರೆಗೆ ಕಟ್ಕೊಂಡ್ ಬಂದ್ಬಿಟ್ಟಿದೀನಿ. ಇದು ಮುಂದಿಗೆ ಹೋಗಲ್ಲ. ಯಾಕೆ? ಇದು ಮದ್ವೆಗೆ ಮೆರವಣಿಗೆಗೆ ಹೋಗೋ ಕುದುರೆ. ಅದಕ್ಕೆ ಡ್ಯಾನ್ಸ್ಗೆ ಬಾಜಿಗೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ. ಅದನ್ನೆಲ್ಲ ಎಲ್ಲಿಂದ ತರೋಣ ನಿನ್ ಕುದುರೆಗೀಗ? ಅದಕ್ಕೆ ಯಾಕೆ ಸ್ವಾಮಿ ಯೋಚನೆ ಮಾಡ್ತೀರಿ? ನಮ್ದಕ್ಕೆ ಟೇಪ್ ರೆಕಾರ್ಡರ್ಗೆ ಓದ್ಬಿಟ್ರೆ ನಿಮ್ದಕ್ಕೆ 4 ಸ್ಟೆಪ್ ಹಾಕ್ಬಿಡಿ. ಇಷ್ಟೆಪ್ಪ? ಡಾನ್ಸ್ಗೆ ಈ ಸ್ಟೆಪ್ಪು. ಏನ ಸ್ಟೆಪ್ಪ? ನಾನಾ? ನೀನಲ್ದೆ ನಾವಾ? ಮಗನೇ, ನೀನೇ ತಾನೆ ಟಾಂಗಾನಲ್ಲಿ ಹೋಗ್ಬೇಕು ಅಂತ ಇಷ್ಟಪಟ್ಟಿದ್ದೆ. ಹೋಗ್ ಡ್ಯಾನ್ಸ್ ಮಾಡು. ಹೋಗಲ್ಲ, ರೋಡಲ್ಲೆಲ್ಲ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಾನ್ ಸ್ಟೆಪ್ ಹಾಕ್ಬೇಕಾ? ನನ್ ಕೈಲಾಗಲ್ಲ. ನೋಡ, ಲೋಕ ನಿನ್ ನೋಡೋರು, ನೀ ಅದನ್ನ ನೋಡ್ಬೇಡ. ಸುಮ್ನೆ ಕಣ್ ಮುಚ್ಕೊಂಡ್ ಡ್ಯಾನ್ಸ್ ಮಾಡು. ಹೇಳೇ ಹೇಳೇ ಹೋಗ ಇಡಿಯ ನನ್ ಮಗನ. ಎಲ್ಲಿ ಬಂದ್ ಸಿಕ್ಕಾಕೊಂಡು. ತಗೋ, ಡ್ಯಾನ್ಸ್ ಮಾಡ್, ಡ್ಯಾನ್ಸ್ ಮಾಡ್. ನೀನ್ ಮುಂದೆ ಹೋಗಕ್ಕೆ ನಾನು ಈ ಸ್ಟೆಪ್ ಹಾಕ್ಬೇಕಾ? ಸಾರಿಗೆ ಕರೀರಿ ಸ್ವಾಮಿ, ಕುದುರೆಗೆ ರೆಡಿ ಆಯ್ತು. ಅವ್ನ್ ಪಾಡಿಗೊಂದು ಡ್ಯಾನ್ಸ್ ಮಾಡ್ಲಿ, ನೀನ್ ಹೋಗು. ಯಾಕೆ? ನೀನ್ ಹೇಳ್ತೀನಿ, ಹೊಡಿ ಗಾಡಿನ. ಟೋಟಲಿ ಮ್ಯಾಡ್. ರೆಡಿನಾ? ಅಣ್ಣ, ಯಾಕಣ್ಣ ನಿಲ್ಸ್ಬಿಟ್ಟೆ? ಸ್ಟೆಪ್ ಹಾಕಣ. ಸ್ಟೆಪ್ಪ? ಎಲ್ಲಿ? ಏಯ್ ಅಜಯ್, ಶಶಿ, ನನ್ನ ಮಕ್ಕಳ ಬಂದೇ ಇರಿ. ಬೇರೆ ಏನ್ರೋ ಇದು? ಬಾರ್ ಕರ್ಕೊಂಡ್ ಬಂದಿದ್ದೀರಲ್ಲ, ಪಾರ್ಟಿ. ಯಾವ ಖುಷಿಗೆ? ಫಸ್ಟ್ ಡೇ ಕಾಲೇಜ್ ಹೋಗಿದ್ವಲ್ಲ, ಆ ಖುಷಿಗೆ. ಓಹೋ, ಮಹಾ ಸಾಧನೆ. ಎಸ್ ಸರ್.
ಅಂಕಲ್ ನನಗೆ ಟೀ. ಓಕೆ ಸರ್, ಆರ್ಡರ್ ಫಾರ್ ಯು. ನಮ್ಮ 3 ಜನಕ್ಕೆ 3 ಸಾಫ್ಟ್ ಡ್ರಿಂಕ್ 7 ಅಪ್ Yes. ಅಂಡ್ 3 ಬಿಯರ್. ಬಿಯರಾ? ಮೆತ್ತಿಗೆ ಬಿಯರಾ? ನೀವೇ ಕೇಳ್ತಿದ್ರಲ್ಲ ಜೀವನದಲ್ಲಿ ಬೀರ್ ಕುಡ್ದಿದ್ದೀರೋ ಅಂತ, ಅದಕ್ಕೆ ಕುಡಿತಾ ಇದೀವಿ. ಛಾಯಾ ಏನದ್ಲು ಡಿಸ್ಕೋತೆಕ್ ಕರ್ದ್ಯಾ? ಶಿ ಇಸ್ ಅ ವೆರಿ ಫ್ರೆಂಡ್ಲಿ ಗರ್ಲ್ ಕಣೋ. ಇವತ್ತು ಮಧ್ಯಾಹ್ನ ನಾನು ಅವಳು ಕ್ಯಾಂಟೀನಲ್ಲಿ ಕೂತ್ಕೊಂಡು ಕಾಫಿ ಕುಡಿದ್ವಿ, ಮಾತಾಡಿದ್ವಿ. ಆದ್ರೆ ಡಿಸ್ಕೋಟೆಕ್ಕೆಲ್ಲ ಇಷ್ಟು ಬೇಗ ಕರೆದ್ರೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಂಥ ಹುಡುಗಿ ತರ ಕಾಣಲ್ಲ ಅವಳು. ಪ್ರಿಯಾಂಕಾನು ಅಷ್ಟೇ ಕಣೋ. ಶಿ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಬೇಡ ಕಣ್ರೋ, ಕಾಲೇಜ್ಗೆ ಹೋಗಿ ಬರೀ ಹುಡುಗಿರನ್ನ ನೋಡಿ ಎಂಜಾಯ್ ಮಾಡಿ ಅಂದೆ. ನೀವೇನೇನೋ ಪ್ಲಾನ್ ಹಾಕ್ತಾ ಇದ್ದೀರಾ. ಏನ್ರಿ ನೀವು ಗಂಟೆಗೆ ಒಂದು ಮಾತಾಡ್ತೀರಾ? ಬೆಳಗ್ಗೆ ಏನ್ ಹೇಳಿದ್ರಿ? ಏನಂದೆ? ಶಶಿ ಆ ಟೇಪ್ ರೆಕಾರ್ಡ್ ಆನ್ ಮಾಡಪ್ಪ. ಬೇಡ ಕಣ್ರೋ. ಆಗ ಕಾಲೇಜ್ಗೆ ಹೋಗಿ ಹುಡುಗಿರ್ ಸಿಗ್ತಾರೆ, ಡಿಸ್ಕೋಗೆ ಹೋಗ್ಬೋದು ಅಂತ ಹೇಳಿದ್ರಿ ತಾನೆ? ನೀವೇ ಹೇಳಿದಾಗೆ ಚಾಚು ದಬ್ಬೆ ಮಾಡ್ತಿದೀವಪ್ಪ. ನನ್ಗೆ ನಾನೇ ಸಿಗಾಕೊಂಡ್ಬಿಡ್ತೀನಿ. ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಕೇಳ್ರು. ಆ ಹುಡುಗಿರ ವಿಷಯದಲ್ಲಿ ಹುಡುಗಾಟ ಆಡ್ಬೇಡ್ರು. ಅಯ್ಯ ಅದ್ ಯಾಕ್ರಿ ಒಳ್ಳೆ ಹುಡುಗಿಯರ್ಗೆ ಅಪ್ಪ ಆಡ್ದಂಗ ಆಡ್ತೀರಾ? ನೋಡಿ, ಈ 3 ವರ್ಷ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ನೀವ್ ಈ ಅಡ್ವೈಸ್ ಎಲ್ಲ ಮಾಡ್ಬೇಡಿ. ಎಕ್ಸ್ಕ್ಯೂಸ್ ಮೀ. ಎಸ್ 7 ಅಪ್ ಬಿಯರ್ ಮಿಕ್ಸ್ ಮಾಡಿ. ಸರ್, ಅದು ಬಿಯರ್ಲಿ 7 ಅಪ್ ಮಿಕ್ಸ್ ಮಾಡಿ ಯಾರು ಕುಡಿಯಲ್ಲ ಸರ್. ನೀವೇನಾದ್ರೂ ಫಸ್ಟ್ ಟೈಮ್ ಕುಡಿತಾ ಇದ್ದೀರಾ ಸರ್? ಹಲೋ, ನೀನ್ ಈ ಬಾರಿ ಸೇರ್ಕೊಳಕ್ ಮುಂಚೆ ನಾವು ಕುಡಿಯಕ್ ಶುರು ಮಾಡ್ತೀವಿ ಗೊತ್ತಾ? ಬಿಯರಲ್ಲಿ ಏನಿರುತ್ತೆ? ಬಿಯರ್ಲಿ ಆಲ್ಕೋಹಾಲ್ ಇರುತ್ತೆ. ಆಲ್ಕೋಹಾಲ್ ಇರುತ್ತೆ, ಬಾರ್ಲಿನೂ ಇರುತ್ತೆ. 7 ಅಪ್ ಅಲ್ಲಿ ಏನಿರುತ್ತೆ? ಗ್ಯಾಸ್ ಇರುತ್ತೆ ಸರ್. ಬಾರ್ಲಿ ಗ್ಯಾಸ್ ಮಿಕ್ಸ್ ಆದಾಗ ಏನಾಗುತ್ತೆ? ಗೊತ್ತಿಲ್ಲ ಸರ್. ಬಾರ್ಲಿ ಗ್ಯಾಸ್ ಮಿಕ್ಸ್ ಆದಾಗ ನೈಟ್ರೋಜನ್ ಫಾರ್ಮ್ ಆಗುತ್ತೆ. ನೈಟ್ರೋಜನ್ ಫಾರ್ಮ್ ಆದಾಗ ಹೈಡ್ರೋಜನ್ ಜೊತೆ ಮಿಕ್ಸ್ ಆಗಿ ಪೊಟ್ಯಾಷಿಯಂ ಕ್ಲೋರೈಡ್ ಫಾರ್ಮ್ ಆಗಿ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಮೆಗ್ನೀಷಿಯಂ ಗುಡ್ಗುಡ್ಗುಡ್ ತಗೊಂಡು ಬಂದು ಪೊಟ್ಯಾಷಿಯಂ ಕ್ಲೋರೈಡ್ ನ ಗಟ್ಟಿಗೆ ತಪ್ಕೊಂಡ್ಬಿಡುತ್ತೆ. ಆವಾಗ ಮೆಗ್ನೀಷಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಮಿಕ್ಸ್ ಆಗಿ ಅಮ್ನಿಷಿಯಾ ಬರಲ್ಲ. ನನಗೆ ಅಮ್ನಿಷಿಯಾ ಬಂತು. ಆ ತರ ಕುಡಿಯೋದ್ರಿಂದ ಈ ತರ ಹೊಟ್ಟೆನೂ ಬರಲ್ಲ. ಈ ವಿಷಯ ಯಾರ ಹತ್ರ ಹೇಳಕ್ ಹೋಗ್ಬೇಡಿ. ಸೈಂಟಿಫಿಕ್ ಸೀಕ್ರೆಟ್ಸ್. ಯು ಕ್ಯಾನ್ ಗೋ ನೌ. ನಾವೇ ಮಿಕ್ಸ್ ಮಾಡ್ಕೊತೀವಿ. ಸ್ಟಾರ್ಟ್ ಗೈಸ್. ಬೇರೆ 3 ಬಿಯರ್ 3 7 ಅಪ್. ಬಿಯರ್ ಇದೆ, 2 7 ಅಪ್ ತಂದ್ಕೊಡಿ. ಕೋತಿ ತಾನ್ ಕೆಡೋದಲ್ಲದೆ ವನಾನು ಕೆಡಿಸ್ತಂತೆ. ಇದು ಬೇರೆ ಕೇಳು, ಯಾವಾಗ ಬೇಕಾದ್ರೆ ಬರುತ್ತೆ. ಹಲೋ ಸಾರ್, ನೀವಾ ಸಾರ್? ಗೊತ್ತಾಗ್ಲಿಲ್ಲ ಸಾರ್. ಇಲ್ಲೇ ಕುಡಿತಾ ಇದ್ವಿ. ಹಿಟ್ಲರ? ನಿಮ್ ದೊಡ್ಡಪ್ಪ ಹಿಟ್ಲರ್ ನಂಬರ್ 1. ಟೆಂಪಲ್ ಅಲ್ಲಿ ಇದ್ದೀವಿ ಸರ್. ಟೆಂಪಲ್ ಅಲ್ಲಿ ತೀರ್ಥ ಕುಡಿತಾ ಇದ್ವಿ ಸರ್. ಹೌದಾ ಸಾರ್? ಸಾರ್ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಇಲ್ಲೇ ಇದನ್ನು ಕೊಡ್ತೀನಿ. ಹಲೋ ದೊಡ್ಡಪ್ಪ, ಇಲ್ಲೇ ದೇವಸ್ಥಾನದಲ್ಲಿ ಇದೀವಿ. ನಿಮ್ ನಕ್ಷತ್ರ ಯಾವ್ದು ದೊಡ್ಡಪ್ಪ? ರಾಜೇಂದ್ರ ಪ್ರಸಾದ್ ಅಶ್ವಿನಿ ನಕ್ಷತ್ರ. ಅಪ್ಪನ ನಕ್ಷತ್ರ ದುರ್ಗಾ ಪ್ರಸಾದ್ ರೋಹಿಣಿ ನಕ್ಷತ್ರನಾ? ದೊಡ್ಡಪ್ಪ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಆಚೆ ಬಂದು ಮಾತಾಡ್ಲಾ? ಬೇಡವಾ? ಸರಿ ಸರಿ, ಇಲ್ಲೇ ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್. ಓಕೆ ದೊಡ್ಡಪ್ಪ. ಇಸ್ಕಾನ್ ಟೆಂಪಲ್ ಅಲ್ಲಿ ಈ ತರ ಪೂಜೆ ಮಾಡ್ತಾರೇನ್ರೋ? ಐ ಡೋಂಟ್ ನೋ. ಸಾಕಾದ ಶಾಟ್. ಥ್ಯಾಂಕ್ ಯು. ಸೂಪರ್. ಎಷ್ಟೆಲ್ಲ ಹೇಳೋದು, ಇಲ್ಲಿ ಕ್ರಿಕೆಟ್ ಆಡ್ಕೊಡ್ತು ಅಂತ. ಪಕ್ಕದಲ್ಲಿ ಗ್ರೌಂಡ್ ಇಲ್ವಾ? ಹೋಗಿ ಅಲ್ಲಿ ಆಡಿ. ಏನು ಆಗ ಅಪ್ಪ ನೋಡಿದ್ರೆ ಆಚೆ ಬೇಡ ಒಳಗೆ ಆಡ್ಕೊಳ್ಳಿ ಅಂತಿದ್ರು, ಈಗ ನೀವು ನೋಡಿದ್ರೆ ಒಳಗ್ ಬೇಡ ಆಚೆ ಆಡ್ಕೊಳ್ಳಿ ಅಂತಿದ್ದೀರಾ. ಏನ್ ನೀವು ದೊಡ್ಡವ್ರು ಹೇಳ್ದಾಗೆ ಕೇಳ್ಬೇಕಾ? ನಾವಿಲ್ಲ ಆಡೋದು. ನಾನು ಇಲ್ಲಿ ಆಡಕ್ ಬಿಡಲ್ಲ, ಇಲ್ಲಿ ಆಡ್ಬಾರ್ದು. ಯಾಕೆ ಆಡ್ಬಾರ್ದು? ನಾವಿಲ್ಲ ಆಡೋದು. ಏನ್ ಕ್ರಿಕೆಟ್ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನನಗೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಅಂತೀಯ? ಏನು ಗೊತ್ತಿಲ್ಲ? ನನಗ್ ಗೊತ್ತಿಲ್ಲ ಅಂತೀಯ? ತೋರಿಸ್ತೀನಿ ಕೊಡೆಯ ರಾಕೆಟ್. ನೋಡ ನೋಡಿ, ಹಿಂಗ್ ಹೊಡೆದ್ರೆ ಸ್ಕ್ವೇರ್ ಕಟ್, ಹಿಂಗ್ ಹೊಡೆದ್ರೆ ಫ್ಲಿಕ್, ಎಗ್ರು ಹೊಡೆದ್ರೆ 6. ಥ್ಯಾಂಕ್ ಯು. ಟ್ರೋಫಿ ಬರ್ತಾ? ಟ್ರೋಫಿ ಬಂತು. ಕತ್ತಿಗಾಗೋ ವಯಸ್ಸಾಗಿದೆ, ಎಲ್ಲಿ ಕ್ರಿಕೆಟ್ ಆಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ನನ್ ಮನೆ ಗಾಜ್ ಹೊಡೆದಾಕ್ಬಿಟ್ಟಿಯಲ್ಲೋ ಮೂದೇವಿ. ನಾನ್ ಗಾಜ್ ಹೊಡೆದ್ನಾ? ಇನ್ಯಾರು? ಕೊಡು ಕೊಡ 200 ರೂಪಾಯಿ. ಇನ್ನೊಂದ್ ಸಾರಿ ಏನಾದ್ರೂ ನನ್ ಮನೆ ಮುಂದೆ ಕ್ರಿಕೆಟ್ ಆಡ್ದೆ, ನಿನ್ ತಲೆ ಫುಟ್ಬಾಲ್ ಕ್ರಿಕೆಟ್ ಆಡ್ತಾನೆ. ಕ್ರಿಕೆಟ್ ನಾನ್ ಯಾವಾಗ ಗಾಜ್ ಹೊಡೆದೆ? ಸಿಕ್ಸರಾ? ಬಾಲ್ ಎಲ್ಲಿ? ನಗ್ತೀರಾ? ಅಂಕಲ್ ಒಂದು ಬಾಲ್ ಹಾಕಿ ಅಂಕಲ್. ಬಾಲು
ಬಾಲು ವಿಕೆಟ್ ಇದ್ರೆ ಮಾತ್ರ ತಾನು ನೀವು ಆಡೋದು. ಹೌದೌದು. ನೋಡ್ತೀನಿ ಹೇಗೆ ಆಡ್ತೀರ. ಲೈಫಲ್ಲಿ ಡಿಸ್ಕೋ ಒಂದ್ ನೋಡಿರ್ಲಿಲ್ಲ. ಆ ದೇವ್ರ ದಯದಿಂದ 3 ಜನ ಹುಡುಗಿರು ಸಿಕ್ಕಿ ಅದು ನಡೆದೋಯ್ತು. ಸಖತ್ತಲ್ಲ? ಹಾಯ್ ಪಾರ್ಟಿನಾ? ಯಾ ಲೈಕ್ ಪಾರ್ಟಿ. ಹೇಯ್, ನಾವು ಬಿಯರ್ ಕುಡಿಯೋದ್ರಿಂದ ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ ತಾನೆ? ಛೇ ಅದೇನಿಲ್ಲ, ನೋ ಪ್ರಾಬ್ಲಮ್. ನನ್ಗೇನೋ ಇಷ್ಟ ಆಗಲ್ಲಪ್ಪ. ನನ್ಗೂ ಇಷ್ಟೇ. ಅಜಯ್ ವೇಸ್ಟ್ ಬಾಡಿ. ನಾವ್ ಯಾವಾಗ ಕುಡಿತಿದ್ರು ಒಳ್ಳೆ ಗೂಬೆ ತರ ನೋಡ್ತಿರ್ತಾನೆ. ಅದಕ್ಕೆ ತಾನೇ ನಂಗೆ ಇವ್ನ ಇಷ್ಟ. ಮೇಡ್ ಫಾರ್ ಈಚ್ ಅದರ್. ಹೌದು ಹೌದು, ಅಜಯ್ ತುಂಬಾ ಒಳ್ಳೆ ಹುಡುಗ. ಅವನ್ ಬಿಯರ್ ಕುಡಿಯೋದೇ ಇಲ್ಲ, ಹೌದು. ಚಿಕನ್ ಮುಟ್ಟೋದೇ ಇಲ್ಲ, ಹೌದು. ಮಟನ್ ತಿನ್ನೋದೇ ಇಲ್ಲ, ಸಿಗರೇಟ್ ಅಂತೂ ನೋಡೇ ಇಲ್ಲ. ಅಲ್ವಾ ಅಜಯ್? ಹೌದೌದು. ಗೋವಿಂದ ಗೋವಿಂದ. ಯಾರು ಸಾರ್? ನೀವಾ? ದೇವ್ರ ದೊಡ್ಡವನು, ಈ ಶುಭ ಗಳಿಗೆಗೆ ಕಾಯ್ತಾ ಇದ್ದೆ. ಬನ್ನಿ ಸಾರ್, ಬನ್ನಿ ಬನ್ನಿ ಸಾರ್, ಬನ್ನಿ. ನೋಡಿ ನಿಮ್ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ನಿಮ್ ಕಣ್ಣಾರೆ ನೋಡಿ. ವಿಜಯ್, A+B ದ ಹೋಲ್ ಸ್ಕ್ವೇರ್ ಏನು? A² + 2AB + B². ಅಷ್ಟು ಗೊತ್ತಿಲ್ವೇನಾ? ಹಲೋ ಬಾಯ್ಸ್. ಓ ಅಪ್ಪ ಅಪ್ಪ ದೊಡ್ಡಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ ದೊಡ್ಡಪ್ಪ? ಅಮ್ಮ ವಿಜಯ್, ಅಜ್ಜಿ ಚೆನ್ನಾಗಿದ್ಯೇನೋ? ಇನ್ನು ಎಷ್ಟು ದಿವಸ ಇರ್ತೀರಾ? ಈ ತಾನೇ ಬಂದಿದ್ದೀವಿ, ಅವಸರ ಏನೂ ಇಲ್ಲ. ಚೆನ್ನಾಗಿ ಓದ್ಕೋತಾ ಇದ್ಯಾ? 14 hours ಇದೆ. ನಾ ಸ್ವಲ್ಪ ಮುಖ ತೊಳಿ. ಮುಖ ತೊಳಿಬೇಕು ನೀನು. ಎಷ್ಟು ಫ್ರೆಶ್ ಆಗಿದ್ಯಾ ನೋಡು. ಬಿಡಯ್ಯ, ಅವ್ರು ಬಹಳ ದೂರದಿಂದ ಬಂದಿದ್ದಾರೆ. ಅಜ್ಜಿ ಮುಖ ತೊಳಿಲೇಬೇಕು. ಅಲ್ವಾ? ಏನಿಲ್ಲ, ನಮ್ಮ ಅಜ್ಜಿ ಎವರ್ ಫ್ರೆಶ್, ಬೆಳ್ಳ ಬ್ಯೂಟಿಫುಲ್ ಆಗಿರ್ತಾರೆ ಅಲ್ವಾ ಅಜ್ಜಿ? ಅವ್ರು ಬಹಳ ದೂರದಿಂದ ಬಂದಿದ್ದಾರೆ. ಏನಿಲ್ಲ ಏನಿಲ್ಲ ಯಾವ ಹುಡುಗಿ? ಏನಿಲ್ಲ ಅಜ್ಜಿ, ನೀನು ಹುಡುಗಿ ತರ ಇದೆಯಾ ಅಂತ ಹೇಳ್ತಿದ್ದಾರೆ ಇವರು. ಈಗೇನು ಮುಖ ತೊಳಿಬೇಕಷ್ಟೇ ತಾನೆ? ಪ್ಲೀಸ್ ಹೋಗು. ಅವ್ರಿಬ್ರು ಚೆನ್ನಾಗಿ ಓದ್ಕೋತಾ ಇದಾರ? ಅಮ್ಮ ಕಾಫಿ ಬೇಡ, ಕೂಲ್ ಡ್ರಿಂಕ್ಸ್ ಫ್ರಿಜ್ ಅಲ್ಲಿ. ಏನೋ ಇದು? ಎಲ್ಲೋ ಕಾಣ್ತಿಲ್ಲಲ್ಲ ಕೂಲ್ ಡ್ರಿಂಕ್ಸ್. ಎಲ್ಲಿಟ್ಟಿದ್ಯಾ ನೀನು? ಅಯ್ಯೋ ಅಮ್ಮ, ಕಾಫಿ ಫ್ರಿಜ್ ಅಲ್ಲಿ ಇರುತ್ತಾ? ಅಲ್ಲಿರುತ್ತೆ ನೋಡಿ. ನೋಡಿ ಅಣ್ಣ, ಗೆಸ್ಟ್ ಹೌಸ್ ಅಲ್ಲಿ ಓದಿ ಅಂದ್ರೆ ಗೆಸ್ಟ್ ಹೌಸ್ ನ ಲೈಬ್ರರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ.